ಆಕಾಶವಾಣಿ. ಕನಸಿಗೂ ನನಸಿಗೂ ಇಲ್ಲಿದೆ ಮುನ್ನುಡಿ ಜೀವನ ಜೋಪಾನ. ಜೀವನ ಜೋಪಾನ ಅರಳುವ ಮನಸ್ಸಿಗೆ ಒಂದೇ ಹಿತ ನುಡಿ ಜೀವನ ಜೋಪಾನ. ಜೀವನ ಜೋಪಾನ HIV ಸೋಂಕು ಅಂದು ಇಂದು ಪ್ರಾಯೋಜಿತ ಸರಣಿ. ಯಾತಕ್ಕೆ ಬಂಧನ ಇಲ್ಲಿದೆ ನಂದನ ಜೀವನ ಜೋಪಾನ. ಜೀವನ ಜೋಪಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಜೀವನ ಜೋಪಾನ ಜೀವನ ಜೋಪಾನ ಜೀವನ ಜೋಪಾನ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ IEC ಉಪನಿರ್ದೇಶಕರಾದ ಗೋವಿಂದರಾಜು ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಸತೀಶ್ ಬಿ ಪರ್ವತಿಕರ್. ಜೀವನ ಜೋಪಾನ HIV ಸೋಂಕು ಅಂದು ಇಂದು ಈ ಸರಣಿ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಸ್ವಾಗತ. ಆತ್ಮೀಯರೇ, ಸಾಮಾನ್ಯವಾಗಿ ನಮ್ಮ ಎಲ್ಲ ಆಕಾಶವಾಣಿ ಕೇಂದ್ರದೊಳಗ HIV ಬಗ್ಗೆ ಒಂದಿಲ್ಲೊಂದು ಕಾರ್ಯಕ್ರಮ ಈ ಹಿಂದೆ ಪ್ರಸಾರ ಆಗ್ತಾನ ಇತ್ತು. ಕೆಸಾಪ್ಸ್ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಒಂದು ವರದಿಯೊಳಗ ಇದರ ಅರಿವು ಜಾಗೃತಿ ಮೂಡಿಸೋದ್ರೊಳಗ ಆಕಾಶವಾಣಿ ಪಾತ್ರನು ಪ್ರಮುಖ ಆಗ್ಯದ ಅಂತ ಉಲ್ಲೇಖಿಸಿದ್ದು ನಾವೆಲ್ಲ ಹೆಮ್ಮೆ ಪಡಲೇಬೇಕಾದಂತ ವಿಷಯ. ಕೆಸಾಪ್ಸ್ ಕಳೆದ ದಶಕಗಳೊಳಗ ಒಂದಿಲ್ಲೊಂದು ಯೋಜನೆಯನ್ನ ಜಾರಿಗೆ ತಂದಿದ್ದು, ಅವುಗಳನ್ನ ನಿಮ್ಮಗಳವರೆಗೆ ತಲುಪಿಸಿದ್ದು ಅದೊಂದು ದಾಖಲೆ ಅಂತ ನಾನು ಹೇಳಬಹುದು. HIV ಸೋಂಕು, ಏಡ್ಸ್ ಅಂದು ಅದರ ಚಿತ್ರಣ ಹ್ಯಾಂಗಿತ್ತು ಇವತ್ ನೋಡಿ. ಇತ್ತೀಚಿನ ವರದಿಗಳ ಪ್ರಕಾರ HIV ಕೇಸ್ಗಳೊಳಗ 44% ಇಳಿಕೆ. ಆಫ್ರಿಕಾದಲ್ಲಿ HIVಗೆ ಲಸಿಕೆ ಪ್ರಯೋಗ ಯಶಸ್ವಿ. ಹುಟ್ಟುವ ಮಕ್ಕಳಲ್ಲಿ ಸೋಂಕು ಇಳಿಕೆ. 2030ಕ್ಕೆ HIV ಏಡ್ಸ್ ಮುಕ್ತ ಭಾರತ ಸಂಕಲ್ಪ. ಇನ್ನೂ ಏನೆಲ್ಲ ಸಕಾರಾತ್ಮಕ ಬೆಳವಣಿಗೆಗಳು. ಇವುಗಳೊಳಗ ರಾಜ್ಯದ ಕೆಸಾಪ್ಸ್ ಹಾಗೂ ಹಲವಾರು NGOಗಳ ಪ್ರಯತ್ನ ನಿಜವಾಗಲೂ ಶ್ಲಾಘನೀಯ. ಬನ್ನಿ ಕೇಳುಗರೆ, ಇವತ್ತಿನಿಂದ ಪ್ರತಿ ಶನಿವಾರ ಇದೇ ವೇಳ್ಯಾಕ 12 ವಾರಗಳವರೆಗೂ ಈ ಸಕಾರಾತ್ಮಕ ಬೆಳವಣಿಗೆಯ ದಾರಿ ಹ್ಯಾಂಗಿತ್ತು ಅಂತ ಮಾಹಿತಿ ಮಾಡಿಕೊಡುವುದೇ ಜೀವನ ಜೋಪಾನ HIV ಸೋಂಕು ಅಂದು ಇಂದು ಸರಣಿ ಕಾರ್ಯಕ್ರಮ. ಮೊದಲ ಕಾರ್ಯಕ್ರಮದೊಳಗಿದ್ದಾರೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕೇಂದ್ರ ಕಚೇರಿಯ IEC ವಿಭಾಗದ ಉಪನಿರ್ದೇಶಕರಾದ ಶ್ರೀ ಗೋವಿಂದರಾಜ್ ಅವರು. ನಮಸ್ಕಾರ ಗೋವಿಂದರಾಜ್. ನಮಸ್ಕಾರ. ನಮಸ್ಕಾರ. ನಿಮ್ಮಿಂದ ನಿಖರವಾದ ಮಾಹಿತಿ ನಮ್ಮ ಕೇಳುಗರಿಗೆ ಬೇಕಾಗ್ಯದ. ಎಸ್ ಸರ್, ಹೇಳಿ. ಮೊದಲ ಒಂದು ಅವಧಿ ಒಳಗ ಏನೆಲ್ಲಾ ಯೋಜನೆಗಳನ್ನ ಮಾಡಿದ್ವಿ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಮಾಡಿದ್ವಿ, ಮನೆ ಮನೆ ಭೇಟಿ ಅಂತ ಇತ್ತು, 3B ಪ್ರಾಜೆಕ್ಟ್ ಅಂತ ಇತ್ತು, ಬಿಜಾಪುರ್, ಬಾಗಲಕೋಟ್, ಬೆಳಗಾವ್ ಅನ್ನುವಂತ ಪ್ರಾಜೆಕ್ಟ್ಗಳಿದ್ದು, ಕಾಂಡೋಮ್ ಸೆಂಟರ್ಗಳಂತ ಮಾಡಿದ್ವಿ. ಏನೆಲ್ಲ ಯೋಜನೆಗಳು ಅಂದು. ಆದ್ರ ಅವು ಯಾವ ರೀತಿ ಈ ಒಂದು HIV ಸೋಂಕನ್ನ ನಿಯಂತ್ರಣ ತರಲಿಕ್ಕೆ ಹ್ಯಾಂಗ್ ಒಂದ್ ಸ್ವಲ್ಪ ಪ್ರಭಾವ ಬೀರಿದು ಅಂತ? ಸ್ವಲ್ಪ ಪ್ರಭಾವ ಅಲ್ಲ, ಸಾಕಷ್ಟು ಪ್ರಭಾವನೆ ಬೀರಿದೆ. ಯಾಕಂದ್ರೆ ಅವತ್ತೆಲ್ಲ ಆ ತರದ ಕಾರ್ಯಕ್ರಮಗಳು ನಾವು ಹಾಕೊಂಡ ಹೋಗಿದ್ರೆ ಇವತ್ತು HIV ಸೋಂಕು ಈ ಗಣನೀಯವಾಗಿ ಇಳಿಕೆ ಕಾಣಲಿಕ್ಕೆ ನಾವು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅವತ್ತಿನ ಕಾರ್ಯಕ್ರಮಗಳು ಅಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ರಿಂದನೇ ಹೇಳ್ದಂಗೆ ಮನೆ ಮನೆ ಮಾಹಿತಿ ಕಾರ್ಯಕ್ರಮ, ಪ್ರತಿ ಮನೆಗೆ ಆಶಾ ವರ್ಕರ್ ಮುಖಾಂತರ ಪ್ರತಿ ಮನೆಗೆ ಹೋಗ್ಬಿಟ್ಟು ಕಾರ್ಯಕ್ರಮಗಳು, ಅವರು ಒಂದು ಪಾಂಪ್ಲೆಟ್ ಕೊಟ್ಬಿಟ್ಟು ಒಂದು ಮನೆಗೆ ಸ್ಟಿಕ್ಕರ್ ಅಂಟಿಸಿ ಅವ್ರಿಗೆ ಮಾಹಿತಿ ಕೊಡೋದು, ಮನೇಲಿ ಎಷ್ಟು ಜನ ಇದ್ದಾರೆ ಕರೆದು ಬಿಟ್ಟು ಅವ್ರಿಗೆ ಮಾಹಿತಿ ಕೊಡೋದು ಮುಖಾಂತರ ಇರಬಹುದು. ಅಥವಾ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಒಂದು ಯಶಸ್ವಿ ಇಡೀ ಭಾರತದಲ್ಲೇ ಒಂದು ದೊಡ್ಡ ಆಂದೋಲನದ ರೀತಿ ನಾವು ಕಾರ್ಯಕ್ರಮ ಅವತ್ತು ಆಗಿತ್ತು. ಕೆಲವೊಂದು ಆಯ್ದ ನಿಲ್ದಾಣಗಳಲ್ಲಿ ರೈಲು ನಿಂತುಕೊಂಡು ಅಲ್ಲಿಂದ ಬೇರೆ ಬೇರೆ ಕಾಲೇಜುಗಳಿಂದ, ಸಂಘ ಸಂಸ್ಥೆಗಳಿಂದ ಜನಗಳನ್ನ ಕರ್ಕೊಬಂದು ಅವ್ರಿಗೆ ಬೋಗಿನಲ್ಲಿ ಮಾಹಿತಿ ಕೊಡೋದು ಮುಖಾಂತರ ಇರಬಹುದು, ಅಲ್ಲಿ HIV ಪರೀಕ್ಷೆ ಮತ್ತೆ ಸಮಾಲೋಚನೆ ಕೊಡೋದ್ರ ಮುಖಾಂತರ ಇರಬಹುದು. ಈ ತರದೆಲ್ಲ ಕಾರ್ಯಕ್ರಮಗಳು. ಮತ್ತೆ ಈ ಕಾಂಡೋಮ್ದು ಎಲ್ಲೆಲ್ಲಿ ವೆಂಡಿಂಗ್ ಮಿಷನ್ಸ್ ಎಲ್ಲ ಹಾಕ್ಬಿಟ್ಟು ಅವೈಲಬಿಲಿಟಿ. ಈಗ ಯಾವುದೋ ವ್ಯಕ್ತಿ ಎಲ್ಲೋ ಹೋಗ್ಬೇಕಾದ್ರೆ ಹಾಗೆ ಹೋಗೋದಕ್ಕೆ ಮುಂಚೆ ಕಾಂಡೋಮ್ ತಗೊಂಡೋದ್ರೆ ಅಟ್ಲೀಸ್ಟ್ ಅದನ್ನ ದೂರ ಇರಬಹುದು. ಹೆಚ್ಚು ರಿಸ್ಕ್ ಇರೋರು ಕಾಂಡೋಮ್ ಯೂಸ್ ಮಾಡೋದ್ರಿಂದ ಅಥವಾ ಅವ್ರಿಗೆ ಸೋಂಕು ಬರೋದನ್ನ ತಡಿಲಿಕ್ಕೆ ಈ ತರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಅವತ್ತು ಯಶಸ್ವಿಯಾಗಿ ಹಾಕೊಂಡಿದ್ರಿಂದ ಇವತ್ತು HIV ಸೋಂಕಿನ ಪ್ರಮಾಣ ಇಳಿಮುಖ ಆಗ್ತಾ ಇದೆ. ಪ್ರತಿ ಜಿಲ್ಲೆನಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ದೇಶದಲ್ಲೂ ಇವತ್ತು ಇಳಿಮುಖ ನೋಡಬಹುದಾಗಿದೆ. ಆ ಒಂದು ಇಳಿಮುಖಕ್ಕೆ ಈ ಒಂದು ಯೋಜನೆಗಳೇ ಕಾರಣ ಅಂತ ಹೇಳಿ ತಮಗೆ ಗೊತ್ತು ಇರಬಹುದು. HIV ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಈ ಉತ್ತರ ಕರ್ನಾಟಕದ ರೈಲ್ವೆ ನಿಲ್ದಾಣಗಳಿಗೆ ಬಂದಾಗ ನಾವು ಅಲ್ಲಿದನ ನೇರ ಪ್ರಸಾರ ಮಾಡಿದ್ವಿ ಜನರಿಗೆ. ಅದು ಜನಗಳು ಮುಟ್ಲಿ ಅಂತ. ಈಗ ನಾವು ಒಂದು ಭಾಗ ಅಲ್ಲಿಂದ ಕರ್ಕೊ ಬಂದಿದ್ದು, ಒಂದು ಭಾಗ ಜನಗಳನ್ನ ರೈಲ್ವೆ ಸ್ಟೇಷನ್ ಕರ್ಕೊ ಬಂದಿದ್ದು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ, ಆಕಾಶವಾಣಿ ಇರಬಹುದು, ದೂರದರ್ಶನ ಇರಬಹುದು, ಅಥವಾ ನಮ್ದು
ಪ್ರೈವೇಟ್ ಚಾನೆಲ್ಸ್ ಬಳಸ್ಕೊಂಡಿರೋದಿರ್ಬೋದು, ಪೇಪರ್ನ ಆಡ್ ಬಳಸ್ಕೊಂಡಿರ್ಬೋದು, ಹೋರ್ಡಿಂಗ್ಸ್ ಹಾಕೋದಿರ್ಬೋದು, ಎಲ್ಲದ್ರ ಮುಖಾಂತರ ಕೊನೆಗೆ 2 ಬಸ್ಸುಗಳನ್ನು ಮಾಡಿ ಅಲ್ಲಿಂದ ಆ ಬಸ್ನ ಬ್ರಾಂಡ್ ಮಾಡಿಬಿಟ್ಟು ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ಬಿಟ್ಟು ಅದರಲ್ಲಿ ಅನೌನ್ಸ್ಮೆಂಟ್ ಮಾಡೋದ್ರ ಮುಖಾಂತರ ಇದೆಲ್ಲಾ ತರದ ಕಾರ್ಯಕ್ರಮಗಳನ್ನ ರೆಡ್ ರಿಬನ್ ಎಕ್ಸ್ಪ್ರೆಸ್ ಟೈಮ್ ಅಲ್ಲಿ ಮಾಡಿದೀವಿ. ಹೇಳಿ ಗೋವಿಂದರಾಜ್ ಅವರು, ಕಳೆದ 2 ದಶಕಗಳಿಗಿಂತಲೂ ಮಿಗಿಲಾಗಿ ನೀವು ಈ ಸಂಸ್ಥೆದೊಳಗ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಸುಮಾರು 22 ವರ್ಷಗಳಿಂದ ಬೇರೆ ಬೇರೆ ಹಂತಗಳಲ್ಲಿ ಕೌನ್ಸಿಲರ್ ಆಗಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸೂಪರ್ವೈಸರ್. ಅಂದಿನ ಒಂದು ಸ್ಥಿತಿಗತಿ ಏನಿತ್ತು, ಇವತ್ತಿನ ಒಂದು ಸ್ಥಿತಿಗತಿ, ನಿರ್ದಿಷ್ಟ ಅಂಕಿ ಅಂಶಗಳು ಅಂತ. ಅಂಕಿ ಅಂಶಗಳು ಹೇಳಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳೋದು ಬೇಡ. ಹೌದು, HIV ಈಗ ಕಡಿಮೆ ಆಗ್ಯದ, ಸೋಂಕು ಕಡಿಮೆ ಆಗ್ಯದ ಅನ್ನೋದಕ್ಕಿಂತ ಎಲ್ಲಿ ಯಾವ ಒಂದು ಪ್ರಯೋಗಗಳಿಂದ ಇದು ನಿರ್ದಿಷ್ಟವಾಗಿ ಈಗ ಕಡಿಮೆ ಆಗ್ಯದ, ಅಂದಿನ ಆ ರೀತಿ ಹೋರಾಟ ಇವತ್ತು ಸ್ವಲ್ಪ ನಿಯಂತ್ರಣದಲ್ಲಿದೆ ಅನ್ನುವಂಥದ್ದು ಖಂಡಿತ. ಯಾಕಂತಂತ ಈಗ 3B ಎಲ್ಲ ಈಗ 6B ಆಗ್ಬಿಟ್ಟಿದೆ. ಈಗ 3B ಜೊತೆಗೆ ಇನ್ನೊಂದು 3B ಸೇರ್ಕೊಂಡ್ಬಿಟ್ಟಿದ್ದಾವೆ. ಹೈ ಪ್ರಿವಿಲೆನ್ಸ್ ಡಿಸ್ಟ್ರಿಕ್ಟ್ಸ್ ಬಾಗಲಕೋಟ್, ಬೆಳಗಾಂ, ಬಿಜಾಪುರನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಾವೀಗ. ಬಳ್ಳಾರಿ ಸೇರ್ಕೊಂಡಿದೆ, ಬೆಂಗಳೂರು ಸೇರ್ಕೊಂಡಿದೆ, ಎಲ್ಲ ಸೇರ್ಕೊಂಡು ಇನ್ನೂ ಒಂದು ಜಿಲ್ಲೆ ಕೊಪ್ಪಳನು ಸೇರ್ಕೊಂಡಿದೆ, ರಾಯಚೂರು ಎಲ್ಲ ಆಗಿದೆ ಹೈ ಪ್ರಿವಿಲೆನ್ಸ್ ಅಲ್ಲಿ. ನಾವು 6B 3B ಬದಲಿಗೆ 5B ಈಗ ಬಳ್ಳಾರಿ ಮತ್ತೆ ಬೆಂಗಳೂರು ಸೇರಿಸಿಕೊಂಡು ಹೈ ಪ್ರಿವಿಲೆನ್ಸ್ ಡಿಸ್ಟ್ರಿಕ್ಟ್ಸ್ ಅಂತಾನೆ ಕರಿತೀವಿ. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮುಖಾಂತರ ಮಾಡಿದೆ. ಅವತ್ತು 3B ನಲ್ಲಿ ನಾವು ನೋಡ್ಕೊಂಡ್ರೆ ಒಂದು 10% ಅಷ್ಟು ಅವತ್ತು 100 ಜನದಲ್ಲಿ ಪರೀಕ್ಷೆ ಮಾಡಿದ್ರೆ 10 ಜನ ಪಾಸಿಟಿವ್ಸ್ ಬರ್ತಾ ಇದ್ರು ಅವತ್ತು 2010, 12, 13 ಇವತ್ತು ಅದ್ರ ಪ್ರಮಾಣ ಕೇವಲ 1 ಅಥವಾ 1.5 ಅಥವಾ 2 ಬಂದ್ಬಿಟ್ಟಿದೆ. 100 ಜನ ಪರೀಕ್ಷೆ ಮಾಡಿದ್ರೆ 1 ಅಥವಾ 2 ಜನ ಪಾಸಿಟಿವ್ ಬರ್ತಾ ಇದ್ದಾರೆ ಇವತ್ತಿಗೂ. ಅದನ್ನ ಕಂಪೇರ್ ಮಾಡಿದ್ರೆ, ದೇಶದ ಮಟ್ಟದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ, ರಾಜ್ಯ ಮಟ್ಟದಲ್ಲಿ ಕಂಪೇರ್ ಮಾಡಿದ್ರೆ 3B ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಹೇಳ್ದಂಗೆ 5B ನಲ್ಲೂ ಸ್ವಲ್ಪ ಜಾಸ್ತಿ ಇದೆ. ಬೆಂಗಳೂರು, ಬಳ್ಳಾರಿ ಸೇರ್ಕೊಳ್ಳುತ್ತೆ. ಆದ್ರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಅವತ್ತು 10 ಬರ್ತಿದ್ವಿ, ಇವತ್ತು 1 ಅಥವಾ 1.5. ನಮ್ಮ ದೇಶದ ಮಟ್ಟದಲ್ಲಿ ಅವರೇಜ್ ನೋಡ್ಕೋಬೇಕಂದ್ರೂ 1% ಗಿಂತ ಅಂದ್ರೆ 1000 ಜನ ಮಾಡಿದ್ರೆ ಒಬ್ರು ಪಾಸಿಟಿವ್ಸ್ ಬರ್ತಾ ಇದಾರೆ ಇವತ್ತು. ಅಂಡ್ ಅವರೇಜ್ ಭಾರತ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಮತ್ತೆ ರಾಜ್ಯದಲ್ಲೂ ನೋಡ್ಕೊಂಡ್ರೆ ನಾವು 1% ಗಿಂತ ಕಡಿಮೆ ಇದೆ HIV ಪ್ರಿವಿಲೆನ್ಸ್ ರೇಟ್ ಅಂತ. ಇಲ್ಲಿ ಪ್ರಿವಿಲೆನ್ಸ್ ರೇಟ್ ಅಂತಂದ್ರೆ ಪಾಸಿಟಿವಿಟಿ ರೇಟ್ ನಾವು ಮಾತಾಡಲೇಬೇಕಾಗುತ್ತೆ. ಪ್ರಿವಿಲೆನ್ಸ್ ಅಂದ್ರೆ ಯಾವುದು ಸರ್ವೆ ಮಾಡಿ ಒಂದು ನಿರ್ದಿಷ್ಟ ಜನಸಂಖ್ಯೆನಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರ್ವೆ ಮಾಡಿಬಿಟ್ಟು ಅದರದ್ದು ಆಧಾರದ ಮೇಲೆ ಬಂದ ಫಲಿತಾಂಶದ ಆಧಾರದ ಮೇಲೆ ನಾವು ವರದಿ ಹೇಳಲಿಕ್ಕೆ ನಾವು ಅದನ್ನ ಪ್ರಿವಿಲೆನ್ಸ್ ರೇಟ್ ಅಂತ ಕರಿತೀವಿ. ಮತ್ತೆ ಪಾಸಿಟಿವಿಟಿ ಅಂದ್ರೆ ನಮ್ಗೆ ಏನು ICTC ಅಕ್ರಾಸ್ ದ ಸ್ಟೇಟ್ 450ಕ್ಕೂ ಪ್ಲಸ್ ICTC ಕೇಂದ್ರಗಳಿದೆ, ಒಂದು 54 DSRC ಕೇಂದ್ರಗಳಿದೆ, 70 ಪ್ಲಸ್ ART ಕೇಂದ್ರಗಳಿದೆ, 300ಕ್ಕೂ ಹೆಚ್ಚು ಲಿಂಕ್ ART ಕೇಂದ್ರಗಳಿದೆ. ಎಲ್ಲದರಲ್ಲೂ ನಾವು ಸರ್ವಿಸಸ್ ಕೊಡ್ತಾ ಹೋಗ್ತಾ ಇದ್ದೀವಿ. ಈಗ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಇವತ್ತಿನ ಅಲ್ಲಿ ಏನ್ ಪಾಸಿಟಿವಿಟಿ ಬರ್ತಾ ಇದೆ, 100 ಜನ ಮಾಡೋದು ಇವತ್ತು ಒಬ್ರು ಆ ರೇಂಜ್ ಅಲ್ಲಿ ಒಬ್ರು ಅಥವಾ 1-1.5% ಅಂಡ್ ಅವರೇಜ್ ರಾಜ್ಯದ ಹೇಳ್ತಾ ಇರೋದು. ಕೆಲವು ಜಿಲ್ಲೆಗಳಲ್ಲಿ 1ಕ್ಕಿಂತ ಜಾಸ್ತಿ ಬರೋದು, ಕೆಲವು 1/2ಕ್ಕಿಂತ ಕಡಿಮೆ ಬರೋ ಪರ್ಸೆಂಟೇಜ್ ಕೆಲವು ಜಿಲ್ಲೆಗಳಲ್ಲಿ ಇದೆ. ಇದು ಪಾಸಿಟಿವಿಟಿ ಪ್ರಮಾಣ ಈ ತರ ಇವತ್ತು ಬರ್ತಾ ಇರೋದು ಇದೆ. ಇದು ನೋಡ್ಕೊಂಡು ಆನ್ ಅವರೇಜ್ ನೋಡಿದ್ರೆ ಭಾರತದ ಮಟ್ಟದಲ್ಲಿ ನಮ್ದು ಕರ್ನಾಟಕ ಮೊದಲೆಲ್ಲ ನಾವು ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಒಂದು ಹೈ ಪ್ರಿವಿಲೆನ್ಸ್ ಸ್ಟೇಟ್ ನಮ್ದು. ಅವತ್ತು ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಇವೆಲ್ಲ ಒನ್ ಆಫ್ ದ ಹೈ ಪ್ರಿವಿಲೆನ್ಸ್ ಸ್ಟೇಟ್ಸ್. ಇವತ್ತು ಹಂಗಿಲ್ಲ. ನಾವೀಗಾಗಲೇ 11-12ನೇ ಪ್ಲೇಸ್ ಅಲ್ಲಿ ಇದ್ದೀವಿ ಭಾರತದಲ್ಲಿ. ಅಂದ್ರೆ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಒಂದು ಇದು ಇಟ್ಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳು ಹಾಕೊಂಡಿದ್ದೆ ಆ ಸೋಂಕಿನ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ, ಹೆಚ್ಚು ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಬಂದಿದ್ದು, ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸಿಕೊಂಡಿದ್ದು, ಯಥೇಚ್ಛವಾಗಿ ಅವರ ಪರಿಶ್ರಮ ಎಲ್ಲಾನು ಸೇರ್ಕೊಂಡು ನಾವು ಇವತ್ತು ಸೋಂಕಿನ ಪ್ರಮಾಣ ಇಳಿಕೆಗೆ ಮತ್ತೆ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ನಮ್ಮ ಕೊಡುಗೆ ಇಲ್ಲಿ ನಾವು ನೋಡಬಹುದಾಗಿದೆ. ಹೌದು, ಅವಾಗಿನ ಅವಧಿಯೊಳಗ 3ನೇ ಸ್ಥಾನದೊಳಗಿರುವಂತ ಹೌದು 3 ಇದ್ದೀವಿ, 2 ಇದ್ದೀವಿ, ಕೆಲವು ಟೈಮಲ್ಲಿ 1ಕ್ಕೂ ಬಂದು ಹೋಗಿದ್ದೀವಿ ಸ್ವಲ್ಪ ದಿವಸಗಳಲ್ಲಿ. ಹೌದು, ಇವತ್ತು 11-12ನೇ ಪ್ಲೇಸ್ ಅಲ್ಲಿ ಇದ್ದೀವಿ ಭಾರತದಲ್ಲಿ. ಈ ಒಂದು ಸ್ಥಿತಿಗತಿಯನ್ನು ಗಮನಿಸಿದಾಗ ವಿಶೇಷವಾಗಿ ಕರ್ನಾಟಕ ರಾಜ್ಯ ಇಂಥದೊಂದು ಯೋಜನೆ ಇದು ಭಾರಿ ಪರಿಣಾಮ ಬೀರ್ತು ಅನ್ನುವಂಥದ್ದು ನಿಮ್ಮ ಅನುಭವದೊಳಗೆ. ಅಂದ್ರೆ ಇದ್ರ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಇರ್ಬೋದು, ಮನೆ ಮನೆ ಮಾಹಿತಿ ಇದಿರ್ಬೋದು, ಕಲಾ ತಂಡಗಳನ್ನ ಬಳಸಿಕೊಂಡು ನಾವು ಹಳ್ಳಿಗೂ ಕಳಿಸ್ಬಿಟ್ಟು ಕಾರ್ಯಕ್ರಮ ಮಾಡಿಸಿದಿರ್ಬೋದು. ಅಂದ್ರೆ ಅವ್ರಿಗೆ ತರಬೇತಿ ಕೊಟ್ಟು ಸುಮಾರು 40 ಪ್ರಕಾರಗಳಿದೆ ಕಲಾ ತಂಡಗಳು. ಬೀದಿ ನಾಟಕ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಈ ತರದ್ದು ನಾನಾ ಪ್ರಕಾರಗಳಿದಾವೆ. ಅವ್ರನ್ನ ಬಳಸಿಕೊಂಡು ಅವ್ರಿಗೆ ತರಬೇತಿ ನೀಡಿ ಹಳ್ಳಿಗೂ ಕಳಿಸಿ HIV ಬಗ್ಗೆ, ಸೋಂಕಿನ ಬಗ್ಗೆ ಮಾಹಿತಿ ನೀಡಿಸಿದ್ದು ಹಳ್ಳಿ ಜನರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದಿರಬಹುದು. ಇದು ಒನ್ ಆಫ್ ದ ಮೇಜರ್ ಇಂಪ್ಯಾಕ್ಟ್ ಅಂತ ಅನ್ನಿಸಬಹುದು ನಮಗೆ ಇದೊಂದು ಕಾರ್ಯಕ್ರಮ. ಇದಲ್ಲದೆ ಬೇರೆ ಬೇರೆ ಎಲ್ಲಾನು ರೆಡ್ ರಿಬನ್ ಕ್ಲಬ್ಸ್ ಕಾಲೇಜುಗಳಲ್ಲಿ ಮಾಡಿರೋದು, ಹೈಸ್ಕೂಲ್ ಮಟ್ಟದಲ್ಲಿ ಅಡೋಲೆಸೆಂಟ್ ಎಜುಕೇಶನ್ ಪ್ರೋಗ್ರಾಮ್, ಜೀವನ ಕೌಶಲ್ಯ ತರಬೇತಿಗಳು, ಪ್ರತಿ ವರ್ಷ ಒಂದು 7-8 ಸಾವಿರ ಸ್ಕೂಲ್ಸ್ ನಾವು ಕವರ್ ಮಾಡ್ತಾ ಇರೋದಿರ್ಬೋದು. ಇದೆಲ್ಲದೂ ನೋಡ್ಕೊಂತ ಹೋದ್ರೆ ಎಲ್ಲನೂ ಒಂದೇ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಎಲ್ಲ ತನ್ನದೇ ಆದ ಕೊಡುಗೆಗಳನ್ನ ಕೊಟ್ಟಿದೆ. ಎಲ್ಲ ಒಂದೊಂದು ಕಾರ್ಯಕ್ರಮನೂ ಅದರದೇ ಆದ ಒಂದು ಕೊಡುಗೆಗಳಿರೋದ್ರಿಂದ ಇವತ್ತು ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಇಷ್ಟೆಲ್ಲ ಸಂತೋಷದ ನಡುವೆ ಒಂದೆಲ್ಲೋ ಒಂದು ಕಳವಳದ ವಿಷಯ, ಯುವ ಜನರಲ್ಲಿ ಇದರ ಒಂದು ಪ್ರಮಾಣ ಕೆಲವು ಪ್ರತಿಶತ
ಪ್ರತಿಶತ ಹೆಚ್ಚಾಗ್ಲಿಕ್ಕತ್ತದ ಅನ್ನುವಂತ ಅಸಮಾಧಾನ. ಕೆಲವು ನಾವು ನೋಡ್ತಾ ಇದೀವಿ ಇವತ್ತೆಲ್ಲ ಈ ಸ್ಕೂಲ್ ಮಕ್ಕಳು ಬ್ಯಾಗ್ ಅಲ್ಲಿ ಕಾಂಡೋಮ್ ಸಿಕ್ಕಿರೋದಿರ್ಬೋದು, ಕೆಲವೊಂದು ಉದಾಹರಣೆಗಳು ಅಥವಾ ಇತ್ತೀಚಿನ ಪೇಪರ್ಗಳೆಲ್ಲ ನೋಡ್ತಾ ಇದೀವಿ. ಈ MSM ಚಟುವಟಿಕೆಗಳಿಂದ HIV ಹಾಸ್ಟೆಲ್ ಅಲ್ಲಿ ಸೋಂಕಿತ ಹುಡುಗರೆಲ್ಲ ಜಾಸ್ತಿ ಸೋಂಕು ಒಳಗಾಗ್ತಾ ಇರೋದು, ಇದರದೆಲ್ಲ ಕೇಳ್ತಾ ಇದೀವಿ. ನಮ್ಮ ಉದ್ದೇಶ ನಾವೇನ್ ಹೇಳ್ತಾ ಇದೀವಿ ಜನರಲ್ಲಿ, ಮುಖ್ಯವಾಗಿ ಪೇರೆಂಟ್ಸ್ಗೆ ನಾನು ಈ ವಿಚಾರವಾಗಿ, ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನ ಹೊರಗಡೆ ಹಾಸ್ಟೆಲ್ಗಳಲ್ಲಿ ಬೆಳೆಸ್ತಾ ಇದ್ದೀರಾ, ಓದ್ಲಿಕ್ಕೆ ಕಳಿಸಿದ್ದೀರಾ, ತಮ್ಮ ಮಕ್ಕಳಿಗೆ ತಾವು ಅದ್ರ ಬಗ್ಗೆ ಜವಾಬ್ದಾರಿ ಬಗ್ಗೆ ಅರಿವು ಮೂಡಿಸಿ ತಮ್ಮ ಮಕ್ಕಳಲ್ಲಿ. ಯಾಕಂದ್ರೆ ಕೆಲವೊಂದು ಎಲ್ಲ ಅಂತ ಹೇಳಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಈ ತರದ್ದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಕ್ಟಿವಿಟಿ ನಡೀತಾ ಇದೆ ಅಂತ ಗಮನಕ್ಕೆ ಬರ್ತಾ ಇದೆ, ಪೇಪರ್ಗಳಲ್ಲೂ ಓದ್ತಾ ಇದೀವಿ. ಅಲ್ಲೆಲ್ಲೋ ಹಾಸ್ಟೆಲ್ ಹತ್ರ ಹೋಗೋದು, ಅವ್ರನ್ನ ಚೆನ್ನಾಗಿರೋ ಮಕ್ಕಳನ್ನ ಸ್ವಲ್ಪ ಇದು ಮಾಡ್ಬಿಟ್ಟು ಅವ್ರಿಗೆ ತಿಂಡಿ ಅದು ಇದು ಕೊಡಿಸ್ಬಿಟ್ಟು ಈ ತರ ಚಟುವಟಿಕೆಗಳು ಬಳಸ್ಕೊಳ್ಳೋದು ಗಮನಕ್ಕೆ ಬಂದಿದೆ. ಆ ಒಂದು ಉದ್ದೇಶದಿಂದ ತಂದೆ ತಾಯಿಗಳು ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಕೊಟ್ರೆ, ನಾವು ಯೂತ್ ಅಂತ ಏನ್ ಕರಿತೀವಿ, ಯುವಜನತೆಯಲ್ಲಿ ಏನ್ HIV ಸೋಂಕಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಅದನ್ನ ತಡಿಲಿಕ್ಕೆ ತಂದೆ ತಾಯಿ ಕರ್ತವ್ಯ ಕೂಡ ಅಷ್ಟೇ ಇರುತ್ತೆ. ಯಾಕಂತಂದ್ರೆ ಒಂದ್ಸಾರಿ HIV ಸೋಂಕು ಬಂದ್ರೆ ಖಂಡಿತ ತೆಗಿಲಿಕ್ಕಾಗಲ್ಲ, ಅದನ್ನೇನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಮುಂಜಾಗ್ರತೆನೇ ಅದಕ್ಕಿರೋ ಪರಿಹಾರ, ಅಥವಾ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ಲ, ಓನ್ಲಿ ಕ್ಯೂರ್ ಅಂತ ನಾವು ಹೇಳ್ಬೋದಾಗಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವಷ್ಟೇ ಬರೀ ಆರೋಗ್ಯ ಇಲಾಖೆ ಕೆಲಸ ಅಲ್ಲ, HIV ಅಥವಾ ಯಾವುದೇ ಒಂದು ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸೋದು ಬರೀ ಆರೋಗ್ಯ ಇಲಾಖೆ ಕೆಲಸನ. ಪ್ರತಿಯೊಂದು ನಾವೆಲ್ಲ ಇಲಾಖೆಗಳನ್ನ ಬಳಸ್ಕೊಂಡಿದ್ದೀವಿ ಈ ವಿಚಾರದಲ್ಲಿ. ಪ್ರತಿಯೊಂದು ಇಲಾಖೆನ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ಸ್ ಅಂತ ಮಾಡಿ ಆ ಮುಖ್ಯಸ್ಥರನ್ನ ಕರೆದು ಸಮಾಲೋಚನೆ ಮಾಡಿಬಿಟ್ಟು ಅವ್ರ ಇಲಾಖೆಯಿಂದ ಏನೇನು ಸಪೋರ್ಟ್ ಸಿಗಬಹುದು, ಅವ್ರ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ನಾವ್ ಹೇಗೆ ಸೆನ್ಸಿಟೈಸ್ ಮಾಡಬಹುದು, ನಾವೆಲ್ಲ ಎಲ್ಲೂ ಹೋಗ್ಲಿಕ್ಕೆ ಇಲಾಖೆ ಏನು ಹೊಸ ಯೋಜನೆ ಏನಾದ್ರೂ ಮಾಡಿದೆ? ಅದೇ ಈಗ ಅದನ್ನೇ ನಾವು ಮಾಡ್ತಾ ಇದೀವಿ. ಈಗ ಅಂದ್ರೆ ಯುವಜನರಲ್ಲಿ ಇದರ ಒಂದು ಜಾಗೃತಿ, ಯೂತ್ ಅಲ್ಲಿ ನಾವು ಇದನ್ನ ಜಾಗೃತಿ ಮೂಡಿಸಲಿಕ್ಕೆ ಇಂಟೆನ್ಸಿಫೈಡ್ IC ಕ್ಯಾಂಪೇನ್ ಅಂತ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಇದೆ, ನಾವು ಆಗಸ್ಟ್ 12ಕ್ಕೆ ಅವತ್ತು ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 12ರವರೆಗೂ 2 ತಿಂಗಳ ಕಾಲ ಪ್ರತಿ ವಾರದ ಲೆಕ್ಕದಲ್ಲಿ ನಾವು ಕಾರ್ಯಕ್ರಮಗಳ ಆಯೋಜನೆ ಮಾಡಿಬಿಟ್ಟು ಸುಮಾರು ಕಾಲೇಜುಗಳಿರಬಹುದು, ಮುಖ್ಯವಾಗಿ ಇದರಲ್ಲಿ ನಾವು ಕವರ್ ಮಾಡಿದ್ದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳು ಮಾಡಿ, ಗ್ರಾಮ ಸಭಾ ನಡೆಯೋ ದಿವಸ ಕಾರ್ಯಕ್ರಮಗಳು ಮಾಡಿಕೊಂಡು, ನಂತರದ ಇದರಲ್ಲಿ ಸ್ಲಮ್ ಇಂಟರ್ವೆನ್ಷನ್ ಅಂತ ಮಾಡಿದ್ವಿ ನಗರ ಪ್ರದೇಶಗಳಲ್ಲಿ, ಮತ್ತೆ ಕಾಲೇಜ್ ಇಂಟರ್ವೆನ್ಷನ್ ಅಂತ ಮಾಡಿದ್ವಿ, ರೆಡ್ ರಿಬನ್ ಕ್ಲಬ್ಸ್ ಅಲ್ಲಿ ಕಾಲೇಜ್ ಇಂಟರ್ವೆನ್ಷನ್ ಮಾಡಿದ್ವಿ, AP ಕ್ರಾಸ್ ಸ್ಟೇಟ್ ಒಂದು 7,500 ಸ್ಕೂಲ್ಸ್ ಕವರ್ ಮಾಡಿಬಿಟ್ಟಿದ್ವಿ ನಾವು ಈ ಕ್ಯಾಂಪೇನ್ ಅಡಿನಲ್ಲಿ. ರೆಡ್ ರಿಬನ್ 1,500 ಕಾಲೇಜ್ ನಾವು ಕವರ್ ಮಾಡಿದ್ವಿ, ಬಸ್ ಬ್ರಾಂಡ್ ಮಾಡಿದ್ವಿ, ರೈಲ್ವೆ ಬ್ರಾಂಡ್ ಮಾಡಿದ್ವಿ, ಬಸ್ ಸ್ಟೇಷನ್ ಅನೌನ್ಸ್ಮೆಂಟ್ ಮಾಡಿದ್ವಿ, ಆಕಾಶವಾಣಿ ಕೊಟ್ಟಿದ್ದೀವಿ, ದೂರದರ್ಶನದಲ್ಲಿ ಇದಾಗಿದೆ, ಪೇಪರ್ ಆಡ್ ಇದಾಗಿದೆ. ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಯೂತ್ ನ ಮೋಸ್ಟ್ ಫೋಕಸ್ ಮಾಡ್ಲಿಕ್ಕೆ ರ್ಯಾಲೀಸ್ ಇರಬಹುದು, ಮತ್ತೆ ರ್ಯಾಲಿ ಕಾಲೇಜು ಹಂತದಲ್ಲಿ ರ್ಯಾಲಿಗಳು ಮಾಡೋದಿರಬಹುದು, ಕ್ವಿಜ್ ಕಾಂಪಿಟೇಷನ್ ಮಾಡೋದು HIV/AIDS ಇದ್ರ ಬಗ್ಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ನ್ಯಾಷನಲ್ ಲೆವೆಲ್ಗೂ ಹೋಗೋದು ಎಲ್ಲ ಸಾಧ್ಯತೆಗಳೆಲ್ಲ ಇದೆ. ಮತ್ತೆ ಕ್ವಿಜ್ ಇರಬಹುದು, ಮ್ಯಾರಥಾನ್ ಜಿಲ್ಲಾ ಮಟ್ಟದಲ್ಲಿ ಮಾಡಿ, ರಾಜ್ಯ ಮಟ್ಟದಲ್ಲಿ ಇತ್ತೀಚೆಗೆ ನಾವು ಬೆಳಗಾಮಲ್ಲಿ ಮುಗಿಸಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದವರು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಈಗ ಅದೇ ತರ ಕ್ವಿಜ್ ಕಾಂಪಿಟೇಷನ್ 7ನೇ ತಾರೀಕು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದವರು ರಾಜ್ಯ ಮಟ್ಟಕ್ಕೆ ಬರ್ತಾರೆ, ರಾಜ್ಯ ಮಟ್ಟದವರು ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಒಂದೇ ಉದ್ದೇಶ. ಮತ್ತೆ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾ ಇದೀವಿ, ಹೈ ಪ್ರಿವಿಲೇಜ್ ಸ್ಟೇಟ್ಸ್ ಡಿಸ್ಟ್ರಿಕ್ಟ್ಸ್ ಅಂತ ನಾವು ಮಾತಾಡ್ತಾ ಇದೀವಿ. ಅಲ್ಲಿ ಕಬಡ್ಡಿ ಟೂರ್ನಮೆಂಟ್ ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ತಾ ಇದೆ. ಅದ ನಂತರ ನಾವು ಬಾಗಲಕೋಟೆನಲ್ಲಿ ಅದನ್ನ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಮಾಡಿ ಅವ್ರನ್ನೇ ಆಯ್ಕೆ ಮಾಡಿಕೊಂಡು ಮದುವೆ ಮಾಡೋದು ಸಾಮಾನ್ಯವಾಗಿ ಅಲ್ಲೆಲ್ಲೇ ನಡೀತಾ ಇದ್ದು, ಈಗ ಅದನ್ನು ಅಧಿಕೃತವಾಗಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಮ್ಮ ಕೆಎಸ್ಎಫ್ ಮುಖಾಂತರನೇ ಮಾಡ್ತಾ ಇದೀವಿ. ಯಾವುದೋ NGOಗಳು ಮಾಡ್ತಾ ಇದೀವಿ ಕಾರ್ಯಕ್ರಮಗಳನ್ನ ನಾವು ಇವತ್ತು ನಾವೇ ಅಧಿಕೃತವಾಗಿ ಮಾಡ್ಬಿಟ್ಟು ಅವ್ರಿಗೆಲ್ಲ ಕರೆದು ಬಿಟ್ಟು 2 ದಿನ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲ ಅವ್ರದ್ದು ಮ್ಯಾಚಿಂಗ್ ಮಾಡ್ಕೊಳಕ್ ಕೇಳಿ, ಅವ್ರದೆಲ್ಲ ಮ್ಯಾಚ್ ಆಯ್ತು ಅಂದ್ರೆ ಅವ್ರು ಅಲ್ಲೇ ಮದುವೆ ಮಾಡಿಸೋದು ಅಥವಾ ನಂತರ ದಿನಗಳಲ್ಲಿ ಮದುವೆ ಮಾಡಿಸೋದು, ಇದೆಲ್ಲ ಕಾರ್ಯಕ್ರಮಗಳು ಕೆಎಸ್ಎಫ್ ವತಿಯಿಂದ ಮಾಡಿದ್ದೀವಿ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ HIV ಸೋಂಕು ಅಂದು ಇಂದು. ಇದು ನಮ್ಮ ಮೊದಲನೇ ಕಾರ್ಯಕ್ರಮ. 12 ವಾರಗಳವರೆಗೆ ಪ್ರಸಾರವಾಗ್ತಾ ಇರುವಂತ ಈ ಮಾಹಿತಿಯನ್ನ ನೀವು ಕೇಳಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಲ್ಲ. ಇವತ್ತಿನ ಕಾರ್ಯಕ್ರಮದೊಳಗ ಭಾಗವಹಿಸಿರುವಂತ ಗೋವಿಂದರಾಜ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ ಸರ್. ಧನ್ಯವಾದಗಳು. ಇದುವರೆಗೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ IEC ಉಪನಿರ್ದೇಶಕರಾದ ಗೋವಿಂದರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸತೀಶ್ ಬಿ ಪರ್ವತಿಕರ್. ಕನಸಿಗೂ ನನಸಿಗೂ ಇಲ್ಲಿದೆ ಮುನ್ನುಡಿ, ಜೀವನ ಜೋಪಾನ ಅರಳುವ ಮನಸ್ಸಿಗೆ ಒಂದೇ ಹಿತ ನುಡಿ, ಜೀವನ ಜೋಪಾನ. ಜೀವನ ಜೋಪಾನ HIV ಸೋಂಕು ಅಂದು ಇಂದು ಪ್ರಾಯೋಜಿತ ಸರಣಿ ಕೇಳಿದಿರಿ. ಸಂಕಲನ ರಾಖಿ ಹಾನ್ಗಲ್, ನಿರ್ವಹಣೆ ಮಂಜುಳಾ ಪುರಾಣಿಕ್. ಬಿಡಿ ಬಿಗುಮಾನ ಮುರಿಯಿರಿ ಮೌನ, ಜೀವನ ಜೋಪಾನ. ನಿಮ್ಮಯ ಅನುಮಾನಕ್ಕಿಲ್ಲಿದೆ ಶಮನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಜೀವನ ಜೋಪಾನ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ
ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.